ನಮಸ್ಕಾರ. ಕುರುಕ್ಷೇತ್ರ 2024 ಇದು ಮಹಾಭಾರತದ ಸಮರ. ಮಂಡ್ಯ ಸುದ್ದಿ ಇಲ್ಲದೆ ಹೋದ್ರೆ ನಮ್ಮ ಸುದ್ದಿನೇ ಮುಂದಕ್ಕೆ ಹೋಗಲ್ಲ. ಯಾವಾಗ್ಲೂ ಸಂಸದೆ ಸುಮಲತಾ ಅಂಬರೀಶ್ ಅವರ ಕೈ ತಪ್ಪಿತು ಮಂಡ್ಯ ಕುರುಕ್ಷೇತ್ರ. ಬರ್ತಾ ಇದೆ ಈ ಮುಂಜಾನೆಯ ಮೊದಲ ಬ್ರೇಕಿಂಗ್ ನ್ಯೂಸ್. ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಅಭ್ಯರ್ಥಿಯಾಗಿ ಘೋಷಣೆ ಆಯಿತು. ಈಗ ಆಪ್ತರ ಸಭೆ ನಡೆಸೋದಕ್ಕೆ ಮುಂದಾದರು ಸುಮಲತಾ ಅಂಬರೀಶ್ ಅವರು. ಬ್ರೇಕಿಂಗ್ ನ್ಯೂಸ್. ಪ್ರಸ್ತುತ ಮಂಡ್ಯ ಭಾಗದ ಸಂಸದೆ, ಆದರೆ ಮುಂದಿನ ಲೋಕಸಭಾ ಚುನಾವಣೆಗೆ ಅವರು ಕಂಟೆಸ್ಟ್ ಮಾಡ್ತಾರಾ ಇಲ್ವಾ, ಸಂಧಾನಕ್ಕೆ ಮೊರೆ ಹೋಗ್ತಾರಾ ಅಥವಾ ಆಗಿದ್ದಾಗೋಗ್ಲಿ ಅಂತ ಸಮರಕ್ಕೆ ಎದ್ದು ನಿಲ್ಲುತ್ತಾರಾ? ಕಳೆದ 2 ರಿಂದ 3 ವಾರ ಸದ್ಯಕ್ಕಂತೂ ಸೈಲೆಂಟ್ ಅವರು. ಆದರೆ ಇವತ್ತೇನಾಗುತ್ತೆ ಅನ್ನೋದು ಕುತೂಹಲ. ಆಪ್ತರ ಸಭೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಅಚ್ಚರಿ ನಿರ್ಧಾರ ಹೊರಗೆ ಬರುತ್ತಾ ಅನ್ನೋದು ಈಗಿರುವಂತಹ ದೊಡ್ಡ ಕುತೂಹಲ. ಫ್ಲಾಶ್ ಬ್ಯಾಕ್ 5 ವರ್ಷಕ್ಕೆ ಹಿಂದಕ್ಕೆ ಹೋಗೋಣ. 2019 ಸ್ವಾಭಿಮಾನಿ ಸಮರದಲ್ಲಿ ಗೆದ್ದಿದ್ರು ಸುಮಲತಾ ಅಂಬರೀಶ್ ಅವರು. ಬರ್ತಾ ಇದೆ 2ನೇ ಬ್ರೇಕಿಂಗ್ ನ್ಯೂಸ್. ಈಗ 2024 ಮಂಡ್ಯ ರಣಕಣದ ಪಿಕ್ಚರ್ ಫುಲ್ ಚೇಂಜ್ ಆಗುತ್ತಾ ಅನ್ನೋದು ಈಗಿರುವಂತಹ ಕುತೂಹಲ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಐದು ವರ್ಷದ ಹಿಂದೆ 2019ನೇ ಇಸ್ವಿ ಎಲ್ಲ ಪಕ್ಷಗಳಿಗೂ ಸಡ್ಡು ಹೊಡೆದು ಅವರೇ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತು ಗೆದ್ದವರು. ಅಫ್ಕೋರ್ಸ್ ಬಿಜೆಪಿ ಅಭ್ಯರ್ಥಿ ಇರಲಿಲ್ಲ ಆಗ, ಕರೆಕ್ಟು. ಆದರೆ ಈಗ ಪರಿಸ್ಥಿತಿ ಅದಲ್ಲ. 2024ರ ಮಂಡ್ಯ ರಣಕಣದ ಪಿಕ್ಚರ್ ಫುಲ್ ಚೇಂಜ್. ಚುನಾವಣೆ ಗೆದ್ದ ಬಳಿಕ ಬಿಜೆಪಿಯನ್ನ ಬೆಂಬಲಿಸಿದ್ರು ಸುಮಲತಾ ಅಂಬರೀಶ್ ಅವರು. ಬಿಜೆಪಿ ಸೇರಿಲ್ಲ, ಆದ್ರೆ ಬಿಜೆಪಿಗೆ ಬೆಂಬಲ ಕೊಡ್ತೀನಿ ಅಂತ ಕೂಡ ಹೇಳಿಕೆ ಕೊಟ್ಟಿದ್ರು. ಬಿಜೆಪಿಗೆ ಬೆಂಬಲ ನೀಡಿ ಟಿಕೆಟ್ ನಿರೀಕ್ಷೆಯಲ್ಲಿದ್ರು ಸಂಸದೆ ಸುಮಲತಾ ಅಂಬರೀಶ್ ಅವರು. ಆದರೆ ಮೈತ್ರಿ ಸೂತ್ರದಡಿ ಜೆಡಿಎಸ್ಗೆ ಒಲಿತು ಮಂಡ್ಯ ಕ್ಷೇತ್ರ. ಮಂಡ್ಯ ಜೆಡಿಎಸ್ ಪಾಲಾಗ್ತಾ ಇದ್ದಾಗೆ ಮನವೊಲಿಕೆ ಕಸರತ್ತು ಜೋರಾಗಿ ನಡೀತು. ನಿನ್ನೆ ಸಂಜೆ ಆದಂತಹ ಬೆಳವಣಿಗೆ, ಸುಮಲತಾ ಅಂಬರೀಶ್ ಅವರನ್ನ ಭೇಟಿ ಮಾಡಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು. ಎಡಭಾಗದ ಆ ದೃಶ್ಯ ತೋರಿಸ್ತಾ ಇದ್ದೀವಿ. ಮೈತ್ರಿಯನ್ನ ಬೆಂಬಲಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು. ಒಂದಷ್ಟು ಕುತೂಹಲಕಾರಿ ಬೆಳವಣಿಗೆ ಇತ್ತೀಚೆಗೆ ನಡೀತಾ ಹೋಯ್ತು. ಹಾಗಾದ್ರೆ ವಾಟ್ ನೆಕ್ಸ್ಟ್? ಸುಮಲತಾ ಅಂಬರೀಶ್ ಅವರ ನಡೆ ಏನು? ಬರ್ತಾ ಇದೆ ಕುರುಕ್ಷೇತ್ರದ ಅಖಾಡದ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಸುಮಲತಾ ಅಂಬರೀಶ್ ಅವರ ನಡೆ ಮೇಲೆ ಎಲ್ಲರ ಕಣ್ಣು. ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಜನರಿಂದ ನಾಯಕ, ಪಕ್ಷದ ಆ ಎಲ್ಲ ಕಾರ್ಯಕರ್ತರಿಂದ ನಾಯಕ. ಹಾಗಾಗಿ ಬಿಜೆಪಿ ಟಿಕೆಟ್ ಕೈ ತಪ್ಪಿತು. ಸುಮಲತಾ ಅಂಬರೀಶ್ ಅವರ ನಡೆ ಈಗ ಬೆಂಬಲಿಗರ ಸಭೆಯ ಮುಗಿದ ನಂತರ ಗೊತ್ತಾಗುತ್ತೆ ಅಂತ. ಇವತ್ತು ಬೆಂಬಲಿಗರ ಸಭೆ ಕರೆದಿದ್ದಾರೆ ಬೆಂಗಳೂರಿನ JP ನಗರದಲ್ಲಿ. ಟೈಮ್ ಮಧ್ಯಾಹ್ನ 3 ಗಂಟೆ. ಸುಮಲತಾ ಅಂಬರೀಶ್ ಅವರು ತಮ್ಮ ಆಪ್ತರ ಜೊತೆ ಬೆಂಬಲಿಗರ ಜೊತೆ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಮಂಡ್ಯ ವಿಚಾರವಾಗಿ ಕರೆದಂತಹ ಸಭೆ. ಸುಮಲತಾ ಅಂಬರೀಶ್ ಅವರು ಮುಂದಿನ ನಿರ್ಧಾರಗಳ ಬಗ್ಗೆ ಬೆಂಬಲಿಗರ ಜೊತೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಸ್ವಾಭಿಮಾನಿಯಾಗಿ ಮತ್ತೆ ಅಖಾಡಕ್ಕಿಳಿದು ಆಗಿದ್ದಾಗ್ಲಿ ಅಂತ ಸಮರ ಸಾರುತ್ತಾರೋ ಅಥವಾ ಇಲ್ಲ ಬೇಡ ಪರಿಸ್ಥಿತಿ ಆಗಿಲ್ಲ ಅಂತ ಸಂಧಾನಕ್ಕೆ ಮೊರೆ ಹೋಗ್ತಾರೋ? ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಸುಮಲತಾ ಅಂಬರೀಶ್ ಅವರ ಈ ಬಾರಿಯ ಅವರ ಚುನಾವಣೆಗೆ ನಿಂತ್ಕೋಬೇಕೋ ಬೇಡವೋ ಅನ್ನುವ ನಿರ್ಧಾರಗಳು, ಅಫ್ಕೋರ್ಸ್ ಮುಂದಿನ 5 ವರ್ಷ ಹೇಗಿರಬೇಕು ಅನ್ನುವ ಆಲೋಚನೆ ಅಂತೂ ಮಾಡಿರ್ತಾರೆ. ಲೆಟ್ಸ್ ಗೋ ಲೈವ್. ಒಂದಷ್ಟು ಇನ್ಸೈಡ್ ಮಾಹಿತಿಯನ್ನು ಕೊಡುವುದಕ್ಕೆ ನನ್ನ ಸಹೋದ್ಯೋಗಿ ಸಂಜಯ್ ವಿಸ್ತಾರ ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಸಂಜಯ್ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಅಫ್ಕೋರ್ಸ್ ಅವರ ನಿಲುವು ಮುಂದಿನ 5 ವರ್ಷಗಳಲ್ಲಿ ತಮ್ಮ ರಾಜಕೀಯದ ಪರಿಸ್ಥಿತಿ ಅಥವಾ ಮಗನ ಭವಿಷ್ಯ ಎಲ್ಲವನ್ನೂ ಕೂಡ ಅಡಗಿಸಿಟ್ಟಿರುತ್ತೆ. ಯಾವ ಕಡೆ ವಾಳ್ತಿದ್ದಾರೆ ಸುಮಲತಾ ಅಂಬರೀಶ್ ಅವರು? ನಾವು ಅಬ್ಸರ್ವ್ ಮಾಡ್ದಂಗೆ ಕಳೆದ 2-3 ವಾರಗಳಿಂದ ಫುಲ್ ಸೈಲೆಂಟ್ ಆಗಿದ್ದಾರೆ. ಎಲ್ಲೂ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅವರ ನಡೆ ಶಾಂತವಾಗಿದೆ. ಅದನ್ನೇ ಮುಂದುವರಿಸ್ತಾರೋ ಅಥವಾ ಸಮರಕ್ಕೂ ರೆಡಿ ಆಗುವ ಸೂಚನೆಯನ್ನು ಕೊಡ್ತಾರೋ? ಗೋ ಹೆಡ್ ಪ್ಲೀಸ್.
ಹರೀಶ್ ನಾಗರಾಜ್, ಈ ಬಾರಿ ಸಮರಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಒಂದು ಸುಮಲತಾ ಆಪ್ತ ಮೂಲಗಳಿಂದ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಈಗಾಗಲೇ ಸುಮಲತಾ ಅವರು ಪಕ್ಷೇತರವಾಗಿ ಗೆದ್ದು BJPಗೆ ಬೆಂಬಲ ಕೊಟ್ಟಿದ್ರು, BJPಯ ಟಿಕೆಟ್ ನಿರೀಕ್ಷೆಯಲ್ಲಿದ್ದರು. ಆದರೆ ಈ ಬಾರಿ BJP JDS ಜೊತೆಗೆ ಮೈತ್ರಿ ಮಾಡಿಕೊಂಡ ಒಂದೇ ಕಾರಣದಿಂದ ಸುಮಲತಾ ಅವರಿಗೆ ಟಿಕೆಟನ್ನು ನೀಡಲಿಕ್ಕಾಗಿಲ್ಲ. ಆದರೆ ಸುಮಲತಾ ಅವರ ರಾಜಕೀಯ ಭವಿಷ್ಯವನ್ನು ನಾವು ನೋಡ್ಕೊಳ್ತೀವಿ. ಸುಮಲತಾ ಅವರ ರಾಜಕೀಯದ ಮುಂದಿನ ಭವಿಷ್ಯನ BJP ನಿಜವಾಗ್ಲೂ ಕಾಪಾಡುತ್ತೆ ಅಂತಕ್ಕಂಥ ಒಂದು ಅಭಯ ಹಸ್ತ ಸಿಕ್ಕಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇಂದು ಬೆಂಬಲಿಗರ ಒಂದು ಸಭೆಯನ್ನ ಸುಮಲತಾ ಇಂದು ಕರೆದಿದ್ದಾರೆ. ಬೆಂಬಲಿಗರ ಸಭೆಯಲ್ಲೂ ಸಹ ಸುಮಲತಾ ನನ್ನ ಪರಿಸ್ಥಿತಿ ಹೀಗಿದೆ, ನಾನು BJPಗೆ ಬೆಂಬಲ ನೀಡಿದೆ, ಆದರೆ BJP ಈಗ JDS ಜೊತೆ ಮೈತ್ರಿ ಮಾಡಿಕೊಂಡಿದೆ, ಹಾಗಾಗಿ ನಾವು ಏನನ್ನ ತೀರ್ಮಾನ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಚರ್ಚೆಯನ್ನು ಆಪ್ತರ ಜೊತೆಗೆ ಸುಮಲತಾ ಇಂದು 3 ಗಂಟೆಗೆ JP ನಗರದ ನಿವಾಸದಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಆದರೆ ಕೆಲ ಮಾಹಿತಿಗಳು ಸಿಗ್ತಾ ಇರ್ತಕ್ಕಂಥ ನೋಡಿದ್ರೆ ಸುಮಲತಾ ಅವರು ಈ ಬಾರಿ ಸ್ಪರ್ಧೆ ಮಾಡಲ್ಲ ಪಕ್ಷೇತರವಾಗಿ. ಯಾಕಂತಂದ್ರೆ ಸುಮಲತಾ ಅವರಿಗೆ ಈ ಹಿಂದೆ ಇದ್ದಂಥ ಬೆಂಬಲ ಈಗ ಇಲ್ಲ ಅಂತ ಮೇಲ್ನೋಟಕ್ಕೂ ಸಹ ಕಾಣ್ತಾ ಇರ್ತಕ್ಕಂಥದ್ದು. ಹಾಗೆ ಸುಮಲತಾ ಅವ್ರ ಜೊತೆ ಗುರುತಿಸಿಕೊಂಡಿದ್ದ ಆಪ್ತ ಸಚ್ಚಿದಾನಂದ, ಅಂದ್ರೆ ಶ್ರೀರಂಗಪಟ್ಟಣದ BJP ಅಭ್ಯರ್ಥಿಯಾಗಿದ್ದ ಸಚ್ಚಿದಾನಂದ ಅವರು ನಾನು BJPಯನ್ನೇ ಬೆಂಬಲಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಸಚ್ಚಿದಾನಂದ ಸುಮಲತಾ ಅವರ ಅತ್ಯಾಪ್ತರಾಗಿದ್ರು, BJP ಕಟ್ಟುವಲ್ಲಿ ಅಲ್ಲಿ ಸಾಕಷ್ಟು ಒಂದು ಶ್ರಮವನ್ನು ವಹಿಸಿದ್ರು. ಜೊತೆಗೆ ಸ್ಥಳೀಯ BJP ನಾಯಕರು ಸಹ ಸುಮಲತಾ ಅವರು ಸ್ಪರ್ಧೆ ಮಾಡಬೇಕು ಅನ್ನೋದೇ ಆದ್ರೆ ಪಕ್ಷೇತರವಾಗಿ ಮಾಡೋದು ಬೇಡ, ಮುಂದಿನ ದಿನಗಳಲ್ಲಿ ಯಾವ್ದಾದ್ರು BJPಯ ಒಂದು ರಾಜಕೀಯವಾಗಿ ಒಂದು ದೆಹಲಿಯಲ್ಲೂ ಕೂಡ ದೊಡ್ಡವರು ಮೀಟ್ ಮಾಡಿದ್ರು. ನಿನ್ನೆ ಕೂಡ BY ವಿಜೇಂದ್ರ ಮೀಟ್ ಮಾಡಿ ಬಂದ್ರು. ಅದ್ರ ಬಗ್ಗೆ ಮಾತುಕತೆ ನಡೆದಿದ್ಯಾ? ಖಂಡಿತವಾಗಿ ಹರೀಶ್ ನಾಗರಾಜ್, ಅಂಥದ್ದೊಂದು ಮಾತುಕತೆ ಆಗಿದೆ. ಈ ಬಾರಿ ನರೇಂದ್ರ ಮೋದಿ ಅವರನ್ನ ಹೆಚ್ಚು ಸ್ಥಾನಗಳೊಂದಿಗೆ ಪ್ರಧಾನಮಂತ್ರಿ ಮಾಡಬೇಕು ಅಂತ ದೇಶದಲ್ಲಿ ಈಗ BJP ನಾಯಕರು ಒಂದು ಪ್ರಯತ್ನವನ್ನು ಪಡ್ತಾ ಇರ್ತಕ್ಕಂಥದ್ದು. ಇದಕ್ಕೂ ನಿಮ್ಮ ಬೆಂಬಲ ಅನಿವಾರ್ಯ ಆಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ನಿಮ್ಮ ಭವಿಷ್ಯವನ್ನು ಕಾಪಾಡ್ತಕ್ಕಂಥದ್ದು BJP ಮಾಡೇ ಮಾಡುತ್ತೆ ಅಂತಕ್ಕಂಥ ಮಾತನ್ನ ನಿನ್ನೆ ವಿಜಯೇಂದ್ರ ಅವರು ಭೇಟಿಗಳಲ್ಲಿ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಸಹ ಎಲ್ಲೂ ಸುಮಲತಾ ಅವರನ್ನ ತುಂಬಾ ಗೌರವಯುತವಾಗಿ ಮಾತನಾಡಿರ್ತಕ್ಕಂಥದ್ದು. ಸುಮಲತಾ ನನ್ನ ಶತ್ರು ಏನಲ್ಲ, ಅವ್ರಿಗೂ ನಾನು ಹೋಗಿ ಮಾತನಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಇದೆಲ್ಲವನ್ನು ನೋಡ್ತಾ ಇದ್ರೆ ಸುಮಲತಾ ಅವರು ಒಂದ್ ಹೆಜ್ಜೆ ಹಿಂದೆ ಇಡ್ಲೇಬೇಕಾಗುತ್ತೆ. ಯಾಕಂತಂದ್ರೆ ರಾಜಕಾರಣದಲ್ಲಿ ಯಾವಾಗ್ಲೂ ಸಮರಕ್ಕೆ ಸಿದ್ಧ ಅಂತಲ್ಲ, ಒಂದ್ ಹೆಜ್ಜೆ ಹಿಂದೆ ಇಟ್ಟು ನೆಕ್ಸ್ಟ್ ಮುಂದಿನ ಸ್ಟೆಪ್ ಅನ್ನ ಸಮರಕ್ಕೆ ಸಿದ್ಧವಾಗಬೇಕಾಗುತ್ತೆ. ಯಾಕಂತಂದ್ರೆ ಮುಂದೆ ವಿಧಾನಸಭಾ ಚುನಾವಣೆ ಇರ್ತಕ್ಕಂಥದ್ದು, ಪುತ್ರನ ರಾಜಕೀಯ ಭವಿಷ್ಯ ಅಡಗಿದೆ. JDS ಅಂತಕ್ಕಂಥದ್ದು ಪ್ರಬಲವಾಗಿರ್ತಕ್ಕಂಥದ್ದು, ಅಲ್ಲಿ ಸೋತಿರಬಹುದು ವಿಧಾನಸಭಾ ಚುನಾವಣೆಯಲ್ಲಿ, ಆದ್ರೆ JDS ಪ್ರಬಲ ಇದೆ. JDS ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರೆ ಅಭಿಷೇಕ್ ರಾಜಕೀಯ ಭವಿಷ್ಯವೂ ಸಹ ಮುಂದೆ ಚೆನ್ನಾಗಿರುತ್ತೆ. ಜೊತೆಗೆ ಬೆಂಬಲಿಗೂ ರಾಜಕೀಯ ಸ್ಥಾನಮಾನ ಸಿಗುತ್ತೆ ಅಂತ ಸಂಜಯ್, ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ಮುಂದಿನ ಲೋಕಸಭಾ ಚುನಾವಣಾ ರಣಕಣದಲ್ಲಿ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿಯೋದಕ್ಕಿಂತ ಹಿಂದೆ ಸರಿಯುವ ಸೂತ್ರಕ್ಕೆ ಏನಾದರೂ ಹೋಗ್ತಿದ್ದಾರಾ ಅಂತ ಈಗ ಅನ್ಸೋಕ್ ಶುರುವಾಗಿದೆ. ಲೆಟ್ಸ್ ವೇಟ್ ಅಂಡ್ ವಾಚ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.